ಹಾಯ್ ಹಲೋ ನಮಸ್ಕಾರ. ಸೊ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಆ್ಯಂಡ್ ಈ ವ್ಲಾಗ್ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ಬೇಕಲ್ವಾ, ಮೈಸೂರು ದಸರಾ ವ್ಲಾಗ್. ಹೌದು, ಈ ವರ್ಷದ 2025 ಮೈಸೂರು ದಸರಾಕ್ಕೆ ನಾನು ಕೂಡ ಹೋಗಿದ್ದೆ. ಇಟ್ ವಾಸ್ ಸೋ ಎಕ್ಸೈಟಿಂಗ್, ಸೋ ಗುಡ್. ನೀವು ಅಲ್ಲಿ ಹೋಗಿದ್ದಿದ್ರೆ ಆ್ಯಕ್ಚುಲಿ ತುಂಬ ಜನ ಬಂದಿದ್ದರು. ಐ ಥಿಂಕ್ ಈ ವಿಡಿಯೋ ನೋಡ್ತಾ ಇರೋದ್ರಲ್ಲಿ ಮೈಟ್ ಬಿ ತುಂಬ ಜನ ಅಲ್ಲಿ ಇದ್ರೇನೋ ಗೊತ್ತಿಲ್ಲ. ಸೊ ಮೈಸೂರು ದಸರಾ ವಾಸ್ ಸೋ ಗುಡ್ ಈ ವರ್ಷ ಅಂತೂ. ನಾನು ಆ್ಯಕ್ಚುಲಿ ಇದೇ ಫಸ್ಟ್ ವರ್ಷ ಹೋಗಿದ್ದಿದ್ದು. ಫಸ್ಟ್ ನಾನು ನಿಮಗೆ ಒಂದು ಡ್ರೋನ್ ಶೋ ತೋರಿಸ್ತೀನಿ ನಾನು ಹೋಗಿದ್ದಿದ್ದು. ಈ ಡ್ರೋನ್ ಶೋ ಬಂದು ನಾವು ಎಷ್ಟೊತ್ತು ವೆಯ್ಟ್ ಮಾಡಿದ್ವಿ ಅಂತ ಅಂದರೆ, ಲೈಕ್ ನಾವು ಮಾತ್ರ ಅಲ್ಲ, ಈಚ್ ಆ್ಯಂಡ್ ಎವ್ರಿ ಒನ್ ಇನ್ ಮೈಸೂರು ಎಷ್ಟು ಜನ ಬಂದಿದ್ದರು, ಎಷ್ಟೋ ಕಂಟ್ರೀಸಿಂದ, ಎಷ್ಟೋ ಲೈಕ್ ಸ್ಟೇಟ್ಸಿಂದ ಬಂದಿದ್ದರು. ಎಲ್ಲರೂ ರೋಡಲ್ಲಿ ಎಲ್ಲ ಅಲ್ಲಲ್ಲೇ ಪಾರ್ಕ್ ಮಾಡ್ಕೊಂಡು ಹೆಂಗೆ ವೆಯ್ಟ್ ಮಾಡ್ತಿದ್ರು ಗೊತ್ತಾ ಈ ಡ್ರೋನ್ ಶೋ ನೋಡೋದಕ್ಕೆ. ಸೊ ನಮಗೇನಂದರೆ ನಾವು ನೋಡಬೇಕು ಅಂತ ನಮಗೂ ಫುಲ್ ಎಕ್ಸೈಟೆಡ್ ಆಗಿದ್ವಿ. ಸೊ ದಿಸ್ ವಾಸ್ ಮೈ ಫಸ್ಟ್ ಡ್ರೋನ್ ಶೋ ಆಲ್ಸೋ. ಆ್ಯಂಡ್ ಇದು ಆಲ್ಮೋಸ್ಟ್ 2 to 3 days ಏನೋ ನಡೆದಿದೆ. ಸೊ ದಿಸ್ ಇಸ್ ದ ಡೇ ವೆನ್ ಐ ವಾಚ್ಡ್ ಬಿಫೋರ್ ಇದು ಅಂಬಾರಿ ಎತ್ತುತ್ತಾರಲ್ಲ, ಆ ಬಿಫೋರ್ ಡೇ ನಾನು ನೋಡಿದ್ದು. ಸೊ ಅಂಬಾರಿ ಎತ್ತಿದ ದಿನಾನು ಡ್ರೋನ್ ಶೋ ಇತ್ತು. ಸೊ ದಿಸ್ ಇಸ್ ದ ಬಿಫೋರ್ ಡೇ, ಓಕೆನಾ. ಸೊ ನಾವಿದು ಹಿಂದಿನ ದಿನ ಈ ಡ್ರೋನ್ ಶೋನ ಹೋಗ್ಬಿಟ್ಟು ರೋಡಲ್ಲಿ ಎಲ್ಲರೂ ಪಾರ್ಕ್ ಮಾಡಿ, ಗಾಡಿ ಎಲ್ಲ ಪಾರ್ಕ್ ಮಾಡಿ ರೋಡಲ್ಲೇ ನಿಂತ್ಕೊಂಡು ಇದನ್ನು ನೋಡಿದ್ದು ಆ್ಯಕ್ಚುಲಿ. ಸೊ ನೀವು ನೋಡ್ತಿರ್ಬೋದು, ಮೇನ್ ಹೈಲೈಟ್ ಬಂದುಬಿಟ್ಟು ಆನೆ. ಸೊ ಆನೆ ಅಂಬಾರಿ ಬಂದುಬಿಟ್ಟು ಡ್ರೋನ್ ಶೋ ಅಲ್ಲಿ ಮಾಡಿದರು. ಇಟ್ ವಾಸ್ ಸೋ ಗುಡ್. ಸೊ ನೋಡಿ, ಇದನ್ನೇ ನಾನು ಹೇಳಿದ್ದು. ಇವಾಗ ನೋಡಿ, ಆನೆ ಮತ್ತು ಆನೆ ಮೇಲೆ ಅಂಬಾರಿ ಎತ್ಕೊಂಡಿರೋದು ಬರುತ್ತೆ. ಸೊ ಐ ಡೋಂಟ್ ನೋ ಹೌ ದೇ ಆರ್ ಡೂಯಿಂಗ್ ಇಟ್. ಇಟ್ ವಾಸ್ ಸೋ ಗುಡ್. ನೀವು ಡೈರೆಕ್ಟಾಗಿ ನೋಡಿದರೆ ಇನ್ನೂ ಲೈಕ್ ಮೇ ಬಿ ತುಂಬ ಚೆನ್ನಾಗಿ ಫೀಲ್ ಆಗ್ತಿತ್ತೇನೋ. ಬಟ್ ಐ ಹ್ಯಾವ್ ಟು ಟೆಲ್ ದಿಸ್, ನಾನು ತುಂಬ ಪ್ರೌಡ್ ಫೀಲ್ ಆಗ್ತೀನಿ ದ್ಯಾಟ್ ಐ ಆಮ್ ಬಾರ್ನ್ ಆ್ಯಂಡ್ ಬಾಟ್ ಅಪ್ ಇನ್ ಬ್ಯಾಂಗ್ಳೂರ್. ಆ್ಯಂಡ್ ಮೈಸೂರಿಗೆ ಹೋಗಿ, ಮೈಸೂರಲ್ಲಿ ಆ್ಯಕ್ಚುಲಿ ನಮ್ಮ ರಿಲೇಟಿವ್ಸ್ ಇದ್ದಾರೆ, ಮೈಸೂರಲ್ಲಿ ಹೋಗಿ ನಾನು ದಸರಾ ನೋಡಿದ್ದೀನಿ ಅಂದರೆ ಐ ಆಮ್ ಸೋ ಪ್ರೌಡ್ ಆಫ್ ಇಟ್, ಓಕೆನಾ. ಸೊ ಇದು ನೋಡಿ ದೇವರು, ಯಾ. ಸೊ ದೆನ್ ನೆಕ್ಸ್ಟ್ ಡೇ ನಾನು ರೆಡಿಯಾಗಿದ್ದು ಹೋಗೋದಕ್ಕೆ ಮೈಸೂರು ದಸರಾ ನಮ್ಮ ಹೈಲೈಟ್ ಏನು ಹೇಳಿ, ಅಂಬಾರಿ. ಸೊ ಆ ಅಂಬಾರಿನ ನೋಡೋದಕ್ಕೆ ನಮಗೆ ಆಲ್ರೆಡಿ VIP ಟಿಕೆಟ್ಸ್ ಸಿಕ್ಕಿತ್ತು. VIP ಟಿಕೆಟ್ಸ್ ಅಲ್ಲ, ಲೈಕ್ ನೆಕ್ಸ್ಟು VIP ಟಿಕೆಟ್ಸ್ ಅಂದರೆ ನಾರ್ಮಲ್ ಜನಗಳು ಈ ಥರ ನಮ್ಮದು ಈ ಕಡೆ ಇತ್ತು ಸಿಟ್ಟಿಂಗು. VIP ಟಿಕೆಟ್ಸ್ ಲೆಫ್ಟ್ ಸೈಡ್ ಇರುತ್ತೆ. ಸೊ ನಮ್ಮದು VIP ಟಿಕೆಟ್ಸೇ, ನಾರ್ಮಲ್ ಟಿಕೆಟ್ಸ್. ಬಟ್ ಆ್ಯಕ್ಚುಲಿ ನಮಗೆ ಸಿಟ್ಟಿಂಗ್ ತುಂಬ ಚೆನ್ನಾಗಿತ್ತು. ಸ್ಟೂಲ್ಸ್ ಹಾಕಿದ್ರು ಎಲ್ಲರಿಗೂ ಕೂತ್ಕೊಳ್ಳೋದಕ್ಕೆ. ಸೊ ನಾವು ಫುಲ್ಲು ಮೇಲೆ ಹೋಗ್ಬಿಟ್ವಿ. ನೀವು ಆಪೋಸಿಟಲ್ಲಿ ನೋಡ್ತಿದ್ದೀರಲ್ಲ, ಎಲ್ಲ ಕೂತಿದ್ದಾರಲ್ಲ, ಆ ಥರ ನಮಗೂ ಈ ಕಡೆ ಸಿಟ್ಟಿಂಗ್ ಹಾಕಿದ್ರು. ತುಂಬ ಚೆನ್ನಾಗಿತ್ತು. ಆ್ಯಂಡ್ ಅರಮನೆ ನೋಡೋದಕ್ಕೆ ಎಷ್ಟು ಖುಷಿ ಆಗುತ್ತೆ ಅಂದರೆ, ನಾನು ನೋಡಿಕೊಂಡೇ ನಿಂತೆ ಒಂದು 10-15 ನಿಮಿಷ ಹೋಗಿದ ತಕ್ಷಣ. ಇಟ್ ವಾಸ್ ಸೋ ಬ್ಯೂಟಿಫುಲ್ ಟು ಸಿ. ಆ್ಯಂಡ್ ಅಲ್ಲಿ ಹೋಗಿ ಸೆಟಲ್ ಆಗೋದ್ಮೇಲೆ ಇದೆಲ್ಲ ಸ್ಟಾರ್ಟ್ ಆಗೋದಕ್ಕೆ ಒಂದು 10 to 15 minutes ತಗೊಂಡ್ರು ಅಷ್ಟೇ. ಅದಾದಮೇಲೆ ಫಸ್ಟ್ ಆನೆಗಳನ್ನ ಕರ್ಕೊಂಡು ಬಂದರು, ಲೈಕ್ ವಿತ್ ಇಂಟ್ರಡಕ್ಷನ್, ಗೊತ್ತಾ. ತುಂಬ ಚೆನ್ನಾಗಿತ್ತು. ಲೈಕ್ ಒಂದೊಂದೇ ಆನೆ ಬರ್ತಿತ್ತು. ಆನೆ ಹಿಂಗೆ ಪಾಸ್ ಆದಂಗೆ ಒಂದೊಂದು ಆನೆದು ಹೆಸರು, ನೇಮ್ಸು ಮತ್ತು ಅದರ ಏಜು, ಅದರ ವೆಯ್ಟ್, ಓಕೆನಾ. ದಿಸ್ ವಾಸ್ ಲೈಕ್ ನಾರ್ಮಲ್ ಡೀಟೇಲ್ಸ್ ದಟ್ ದೇ ವರ್ ಪ್ರೊವೈಡಿಂಗ್. ಇಷ್ಟು ಡೀಟೇಲ್ಸ್ನ ಕೊಡ್ತಾಯಿದ್ರು. ಆಮೇಲೆ ಆ ಆನೆಗಳದ ನೇಮ್ ಹೇಳ್ತಾಯಿದ್ರು. ಸೋ ಲೈಕ್ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂದರೆ ಆನೆಗಳನ್ನ. ಆ ಅಲಂಕಾರ ಆಗಿರ್ಬೋದು. ಆ್ಯಂಡ್ ಫಸ್ಟು ಒಂದು ಆನೆ ಬಂತು, ಆಮೇಲೆ 3 ಆನೆ ಬಂತು. ವಾಟ್, ಇದರಲ್ಲಿ ನಮ್ಮ ಫೇಮಸ್ ಭೀಮ ಕೂಡ ಇದ್ದಾನೆ. ಎಸ್. ಆ್ಯಂಡ್ ಅಲ್ಲೆಲ್ಲರೂ ಭೀಮ ಅಂತ ಕಿರಿಸ್ತಿದ್ರೆ, ವಾಟ್, ಆ್ಯಕ್ಚುಲಿ ರಿಯಾಕ್ಟ್ ಆಗ್ತಿತ್ತು ನಮ್ಮ ಭೀಮ. ಲೈಕ್ ಸೊಂಡಿಲ್ ಮೇಲೆ ಎತ್ಕೊಂಡು ಇಟ್ ವಾಸ್ ಲೈಕ್ ವಿತ್ ಜಾಯ್ ಆಟ ಆಡ್ತಿತ್ತು. ಸೊ ಇಟ್ ವಾಸ್ ಸೋ ಬ್ಯೂಟಿಫುಲ್ ಟು ಸಿ ದಿಸ್. ಡೈರೆಕ್ಟಾಗಿ ನೋಡೋದಕ್ಕೆ ಇನ್ನೂ ಒಳ್ಳೆ ಫೀಲಿಂಗ್ ಇರುತ್ತೆ. ವಿಡಿಯೋ ಅಲ್ಲಿ ಐ ಡೋಂಟ್ ನೋ ಹೌ ಯು ಗೈಸ್ ಆರ್ ಫೀಲಿಂಗ್, ಬಟ್ ವಿಡಿಯೋ ಕ್ಲಾರಿಟಿ ತುಂಬ ಚೆನ್ನಾಗಿದೆ. ಐ ಹೋಪ್ ನೀವೆಲ್ಲ ಈ ವಿಡಿಯೋನ ಎಂಜಾಯ್ ಮಾಡ್ತಿದ್ದೀರಾ ಅಂತ. ಫಸ್ಟ್ 2 ಆನೆ ಹೋಯ್ತು, ಆಮೇಲೆ 3 ಆನೆ, ಆಮೇಲೆ ತಿರ್ಗಾ 3 ಆನೆ. ನೋಡಿ ಅಲ್ಲಿ ಸೊಂಡ್ಲೆ ಎತ್ತುತ್ತಿದೆ ಆನೆಗಳು. ಲೈಕ್ ಅವ್ರ ನೇಮ್ ಹೇಳಿದ್ರೆ ಫ್ಯೂ ಆನೆಗಳು ಲೈಕ್ ಅವರು
ರಿಯಾಕ್ಟ್ ಆಗ್ತಿದ್ರು. ತುಂಬ ಚೆನ್ನಾಗಿತ್ತು. ಸೊ ಅರಮನೆ ಮುಂದೆ ಬಂದುಬಿಟ್ಟು ಆಲ್ ಪೊಲಿಟಿಷಿಯನ್ಸ್ ಲೈಕ್ VIP ಎಲ್ಲ ಕೂತಿದ್ರು. ಸೊ ಆ ರೋಡ್ಗೆ ಹೋಗೋವಾಗ ಬಂದು ಇಂಟ್ರೊಡಕ್ಷನ್ ಕೊಡ್ತಿದ್ರು. ಆ್ಯಂಡ್ ಐತಿಹಾಸಿಕ ಕಥೆಗಳಾಗಿರಲಿ ಅಬೌಟ್ ಮೈಸೂರು, ರಾಜರ ನೇಮ್ಸ್ ಎಲ್ಲದನ್ನು ಅನೌನ್ಸ್ ಮಾಡ್ತಿದ್ರು. ಇಟ್ ವಾಸ್ ಅ ಗುಡ್ ಥಿಂಗ್ ಟು ಟೆಲ್ ಆಲ್ ದೋಸ್ ಇನ್ಫಾರ್ಮೇಷನ್ ಅಲ್ವಾ, ಬಿಕಾಸ್ ನಮಗೇನೂ ಗೊತ್ತಿರೋದಿಲ್ಲ. ನಮ್ಮ ಬಿಸಿ ಲೈಫಲ್ಲಿ ನಾವು ಯಾವುದನ್ನು ಓದೋದು ಇಲ್ಲ, ತಲೆಗೂ ಹಾಕ್ಕೊಳ್ಳೋದಿಲ್ಲ. ಬಟ್ ಅಲ್ಲಿ ಹೋಗಿ ಕೂತಾಗ ಅವರು ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಅಂದರೆ ಅದು ಕನ್ನಡದಲ್ಲಿ ಫುಲ್ಲು ಖುಷಿ ಆಗೋಯ್ತು ನನಗಂತೂ. ಅಚ್ಚ ಕನ್ನಡ ಎಷ್ಟು ಚೆನ್ನಾಗಿ ಮಾತಾಡಿದ್ರು ಅಂತಂದರೆ ದೆರ್ ವರ್ 2 ಆ್ಯಂಕರ್ಸ್, ಒಂದು ಲೇಡಿ ಒಂದು ಜೆಂಟ್ಸ್ ವಾಯ್ಸ್ ಬರ್ತಿತ್ತು. ಇಬ್ಬರೂ ದೆ ವರ್ ಶೇರಿಂಗ್ ಆ್ಯಂಡ್ ದೆ ವರ್ ಡೂಯಿಂಗ್ ಇಟ್. ಆಲ್ಮೋಸ್ಟ್ ಇದು ಒಂದು 7 hours ನಡೆದಿದೆ. ಆ 6 to 7 hours ಕಂಟಿನ್ಯೂಸ್ ಆಗಿ ಮೋರ್ ದೆನ್ ದ್ಯಾಟ್ ನಡೆದಿದೆ. ಬಟ್ ನಾವು ಸ್ವಲ್ಪ ಬೇಗ ಲೈಕ್ ಇದು ಅಂಬಾರಿ ನೋಡಿದ ತಕ್ಷಣ ಬಂದುಬಿಟ್ವಿ. ಅದಾದಮೇಲೂ ವಾಯ್ಸ್ ಓವರ್ ಹೋಗ್ತಿತ್ತು. ಸೊ ಅಷ್ಟು ತನಕನೂ ಆ ಆ್ಯಂಕರ್ಸ್ ಇದ್ದಾರಲ್ಲ ಇಬ್ಬರೂ ಎಷ್ಟು ಮಾತಾಡಿದ್ದಾರೆ ಅಂದರೆ ಓ ಮೈ ಗಾಡ್, ಐ ಡೋಂಟ್ ನೋ ಹೌ ದೇ ವರ್ ಏಬಲ್ ಟು ಮ್ಯಾನೇಜ್. ಸೊ ಹ್ಯಾಟ್ಸ್ ಆಫ್ ಟು ದೆಮ್. ಸೊ ಆನೆಗಳು ಬಂದು ಹೋಗಾದ್ಮೇಲೆ ನಮ್ಗೆ ನೋಡಿ ಈ ಥರ ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ. ಈ ಥರ ತುಂಬ ಲೈಕ್ ಒಂದು 200+ ಏನೋ ಈ ಥರ ಗಾಡಿಗಳು ಬಂತು, ವಿಚ್ ಈಸ್ ಮೇಡ್ ಔಟ್ ಆಫ್ ಬೆಂಡು ಅಂತೀವಲ್ಲ ಕನ್ನಡದಲ್ಲಿ. ಈಗ ಚಿಕ್ಕ ಮಕ್ಕಳು ಎಲ್ಲ ಪ್ರಾಜೆಕ್ಟ್ಸ್ ಮಾಡೋದಕ್ಕೆ ಯೂಸ್ ಮಾಡ್ತಾರಲ್ಲ, ಸೊ ಅದನ್ನು ಇಟ್ಕೊಂಡು ಇವ್ರೇನು ಮಾಡಿದರು, ಎಷ್ಟೊಂದು ಗಾಡಿಗಳು ಲೈಕ್ ಡಿಪೆಂಡಿಂಗ್ ಆನ್ ದ ಕಾನ್ಸೆಪ್ಟ್ಸ್ ಫಾರ್ ಆಲ್ ಕರ್ನಾಟಕದಲ್ಲಿ ಏನೇನೋ ಹಂಪಿ ಆಗಿರ್ಬೋದು, ಹಳೆಬೀಡು, ಲೈಕ್ ಎಲ್ಲ ಥರದ್ದನ್ನು ತೋರಿಸಿದ್ರು. ಡಾಕ್ಟ್ರೇಟ್ಸ್, ಅದು ಗಾಂಧೀಜಿದು ಎಲ್ಲದನ್ನು. ಸೊ ನನಗೆ ಆ್ಯಕ್ಚುಲಿ ಬೊಂಬೆಗಳಂದರೆ ಇಷ್ಟ. ಸೊ ನಾನು ಇದನ್ನು ವಿಡಿಯೋ ಮಾಡಬೇಕು ಅಂತ ನನಗೆ ಆಸೆ ಆಯಿತು. ಸೊ ನಾನು ಮಾಡಿದೆ. ಎಲ್ಲ ವಿಡಿಯೋ ಮಾಡೋದಕ್ಕೆ ಆಬ್ವಿಯಸ್ಲಿ ಆಗೋದಿಲ್ಲ, ತುಂಬ ಲೈಕ್ ಒಂದು 3 to 4 hours ಆಗಿತ್ತು. ಸೊ ಐ ಡಿಂಟ್ ಆ್ಯಡ್ ದ್ಯಾಟ್. ಆ್ಯಂಡ್ ನೌ ಕಮ್ಸ್ ಆರ್ ರಾಯಲ್ ಅಂಬಾರಿ. ಸೊ ನೋಡಿ ಅಂಬಾರಿ ಹೀಗೆ ಬಂತು. ನಾನಂತೂ ಹಿಂದೆ ರೋಡಲ್ಲಿ ಬಂದಾಗಿಂದ ಜಂಪ್ ಮಾಡಿ ನೋಡ್ತಾ ಇದ್ದೆ. ಐ ವಾಸ್ ಸೋ ಎಕ್ಸೈಟೆಡ್, ಯುನೋ, ಕಣ್ಣಲ್ಲೇ ನೀರು ಬಂದುಬಿಡ್ತು. ಲೈಕ್ ಇವಾಗೂ ಐ ಆಮ್ ಫೀಲಿಂಗ್ ದ್ಯಾಟ್ ಶಿವರಿಂಗ್. ಸೊ ಅಲ್ಲಿ ನೋಡೋದಕ್ಕೆ ಎಂಥ ಎಕ್ಸ್ಪೀರಿಯನ್ಸ್ ಅಂತ ಅಂದರೆ ಐ ಕ್ಯಾನ್ ಸೇ ದ್ಯಾಟ್ ವಿತ್ ವರ್ಡ್ಸ್, ನಿಜವಾಗ್ಲೂ. ಸೊ ಈ ಅಂಬಾರಿನ ನೋಡೋದಕ್ಕೇ ವಿ ವೇಟೆಡ್ ಫಾರ್ 7 hours ಓವರ್ ದೇರ್. 7 hours ನಾವು ಕುತ್ಕೊಂಡಿದ್ದಕ್ಕೆ ಆಮೇಲೆ ಈ ನಮ್ಮ ಅಂಬಾರಿ ಬಂತು. ಎಸ್, ಪ್ಲೀಸ್ ಎಂಜಾಯ್ ವಾಚಿಂಗ್ ದ ಅಂಬಾರಿ. And don't forget to like, share and subscribe to my channel. Please support me and Honey. And thank you so much for watching this video. See you guys in the next video. Tata.